ಪರಮೇಶ್ವರ್ಗೆ ಡಿಸಿಎಂ ಪಟ್ಟ, ಪಾಪ ಪರಿಹಾರ ಮಾಡಿಕೊಂಡ್ರ ಸಿದ್ದರಾಮಯ್ಯ ಅಂತ ಹೇಳಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಕರ್ನಾಟಕ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಬೆಳವಣಿಗೆಯ ನಡುವೆಯೂ ಮತ್ತೊಂದು ಸುದ್ದಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇವತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಅವರದ್ದು, ಡಿ.ಕೆ. ಶಿವಕುಮಾರ್ ಅವರದ್ದು ಇಬ್ಬರದ್ದು ಕೂಡ ಪ್ರಮಾಣ ವಚನ ಇದೆ. ಉಪಮುಖ್ಯಮಂತ್ರಿ ಹುದ್ದೆಗೆ ಪರಮೇಶ್ವರ್ ಅವರು ಅವರ ಹೆಸರು ಹೇಳಲಾಗಿದೆ. ಅವರು ಕೂಡ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಜಿ ಪರಮೇಶ್ವರ್ ಅವರ ಹೆಸರು ಮುಂಚೂಣಿಗೆ ಬಂದಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ವಲಯದಲ್ಲಿ ಒಂದು ರಾಜಕೀಯ ವಿಶ್ಲೇಷಣೆ ಜೋರಾಗಿ ನಡೀತಾ ಇದೆ. 2013ರಲ್ಲಿ ಪರಮೇಶ್ವರ್ ಅವರಿಗೆ ಆಗಿದ್ದಂತಹ ಅನ್ಯಾಯಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಅವರು ನ್ಯಾಯವನ್ನ ಕೊಡಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. 2013ರ ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ರಾಜ್ಯದ ಮೂಲೆ ಮೂಲೆಗೆ ಸುತ್ತಾಡಿದಂತಹ ನಾಯಕರಲ್ಲಿ ಜಿ ಪರಮೇಶ್ವರ್ ಅವರು ಮೊದಲ ಸಾಲಿನಲ್ಲಿ ಇಟ್ಕೊಳ್ತಾರೆ. ಆಗ ಅವರು ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇರ್ತಾರೆ. ರಾಜ್ಯದಾದ್ಯಂತ ಪಕ್ಷದ ಸಂಘಟನೆಗಳನ್ನ ಬಲಪಡಿಸುವಂತಹ ಕೆಲಸ ಮಾಡಿದ್ರು. ಕೃಷ್ಣಾ ಕಡೆಗೆ ಕಾಂಗ್ರೆಸ್ ನಡಿಗೆ, ಕಾವೇರಿ ಕಡೆಗೆ ಕಾಂಗ್ರೆಸ್ ನಡಿಗೆ ಅಂತ ಹೇಳಿ ಹಲವು ಜನಾಂದೋಲನ ಹಾಗೂ ಪಾದಯಾತ್ರೆಗಳ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹವನ್ನ ತುಂಬಿದ್ರು. ಆ ಸಮಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪರಮೇಶ್ವರ್ ಅವರೇ ಮುಖ್ಯಮಂತ್ರಿ ಆಗೋದು ಅಂತ ಹೇಳಿ ಸಾಕಷ್ಟು ಜನ ನಿರೀಕ್ಷೆಯಲ್ಲಿದ್ರು. ರಾಜಕೀಯ ವಲಯದಲ್ಲೂ ಕೂಡ ಈ ವಿಚಾರ ಬಲವಾಗಿತ್ತು. ಪಕ್ಷವನ್ನ ಗೆಲುವಿನ ದಡ ಸೇರಿಸುವಂತಹ ಹೊಣೆ ಹೊತ್ತಿದ್ದಂತಹ ಕಾರಣ ಅವರಿಗೆ ಸಹಜವಾಗಿಯೇ ಸಿಎಂ ರೇಸ್ನಲ್ಲಿ ಪ್ರಮುಖ ಸ್ಥಾನವನ್ನ ಕೊಡಲಾಗಿತ್ತು. ಆದ್ರೆ ಚುನಾವಣೆಯಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ ಅವರು ಸೋತಿದ್ದು ಎಲ್ಲಾ ಲೆಕ್ಕಾಚಾರವನ್ನ ತಲೆ ಕೆಳಗೆ ಆಗುವಂತೆ ಮಾಡಿತು. ಪರಮೇಶ್ವರ್ ಸೋಲಿನ ಬಳಿಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಮುಖ್ಯಮಂತ್ರಿ ಹುದ್ದೆಯೂ ಅವರ ಪಾಲಾಗುತ್ತೆ. ಆದ್ರೆ ಆ ಚುನಾವಣೆಯ ವೇಳೆ ಪರಮೇಶ್ವರ್ ಅವರನ್ನ ಸೋಲಿಸಲಿಕ್ಕೆ ಪಕ್ಷದ ಒಳಗೆ ಕೆಲ ರಾಜಕೀಯ ಲೆಕ್ಕಾಚಾರಗಳು ನಡೆದಿದ್ದಾವೆ ಎನ್ನುವಂತಹ ವಿಚಾರಗಳು ಹಲವು ವರ್ಷಗಳಿಂದ ಕೇಳಬರ್ತಾ ಇತ್ತು. ಇದಕ್ಕೆ ಯಾವುದೇ ಸಾಕ್ಷಿಗಳಿದ್ದರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಈ ಚರ್ಚೆ ಇನ್ನೂ ಕೂಡ ಜೀವಂತವಾಗಿದೆ. ಇದಾದ ನಂತರ ರಾಜಕೀಯ ಪಯಣದಲ್ಲಿ ಪರಮೇಶ್ವರ ಅನೇಕ ಏಳುಬೀಳುಗಳನ್ನ ಕಾಣ್ತಾರೆ. ಉಪಮುಖ್ಯಮಂತ್ರಿಯಾದರೂ ಸಚಿವರಾದ್ರೂ ಸೋಲು ಗೆಲುವನ್ನ ಎದುರಿಸಿದ್ರು. ಆದ್ರೆ ಮುಖ್ಯಮಂತ್ರಿ ಹುದ್ದೆಗೆ ಅವರು ಬಂದೇ ಇಲ್ಲ. ಅವ್ರ ಕನ್ಸು ಹಂಗೆ ಉಳಿದಿದೆ. ಕಾಂಗ್ರೆಸ್ನಲ್ಲಿ ಅತ್ಯಂತ ಕಿರಿಯ ದಲಿತ ನಾಯಕ ಅಂತ ಹೇಳಿ ಗುರುತಿಸಿಕೊಂಡ್ರು. ಆದರೂ ರಾಜ್ಯದ ಅತ್ಯುನ್ನತ ಹುದ್ದೆ ಮಾತ್ರ ಅವರಿಗೆ ಸಿಕ್ಕಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ರಚನೆ ಹಂತದಲ್ಲಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಬಲವಾಗಿ ವಾದಿಸಿದ್ದಾರೆ ಅಂತ ಹೇಳಿ ರಾಜಕೀಯದಲ್ಲಿ ಮಾತು ಹರಿದಾಡ್ತಾ ಇದೆ. ದಲಿತ ಸಮುದಾಯಕ್ಕೆ ಸೂಕ್ತ ಪ್ರತಿನಿಧಿತ್ವ ನೀಡಬೇಕು, ಅನುಭವಕ್ಕೆ ಗೌರವ ಸಿಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಪರಮೇಶ್ವರ್ ಅವರ ಹೆಸರನ್ನ ಮುಂದಿಡಲಾಗಿದೆ. ಇದರಿಂದ ರಾಜಕೀಯ ವಲಯದಲ್ಲಿ ಹೊಸ ಪ್ರಶ್ನೆ ಎದ್ದಿದೆ. 2013ರಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಕನಸು ಭಗ್ನಗೊಂಡಿದ್ದಂತಹ ಪರಮೇಶ್ವರ್ ಅವರಿಗೆ ಈಗ ಡಿಸಿಎಂ ಪಟ್ಟ ಕೊಡಿಸುವಂತಹ ಮೂಲಕ ಸಿದ್ದರಾಮಯ್ಯ ತಮ್ಮ ಮೇಲಿನ ಟೀಕೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಕಳೆದ ರಾಜಕೀಯ ಗಾಯಕ್ಕೆ ಮದ್ದು ಹಚ್ಚುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಒಂದಂತೂ ಸತ್ಯ, ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಲ್ಲಿ ಪರಮೇಶ್ವರ್ ಅವರ ಕೊಡುಗೆ ದೊಡ್ಡದಾಗೇ ಇದೆ. ಸುಮಾರು 2 ದಶಕಗಳಿಂದ ಹೆಚ್ಚು ಕಾಲ ಪಕ್ಷಕ್ಕಾಗಿ ದುಡಿದ ನಾಯಕರಿಗೆ ಮತ್ತೊಮ್ಮೆ ರಾಜ್ಯದ 2ನೇ ಅತ್ಯುನ್ನತ ಹುದ್ದೆ ಸಿಗುವುದಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಇದು ಕೇವಲ ಅಧಿಕಾರ ಹಂಚಿಕೆಯಲ್ಲ, ಕಾಂಗ್ರೆಸ್ನ ಹಳೆಯ ತಲೆಮಾರಿನ ನಾಯಕರಿಗೆ ನೀಡಿರುವಂತಹ ಗೌರವವೂ ಕೂಡ ಹೌದು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಪಟ್ಟ ಸಿಕ್ಕರೆ ಅದು ಕೂಡ ಒಂದು ರಾಜಕೀಯ ನೇಮಕಾತಿ ಮಾತ್ರ ಇರೋದಿಲ್ಲ. 2013ರಿಂದ ಉಳಿದಿದ್ದಂತಹ ರಾಜಕೀಯ ಅಧ್ಯಾಯಕ್ಕೆ ಪೂರ್ಣ ವಿರಾಮ ಹಾಕಿದಂತೆ ಆಗುತ್ತೆ. ಇದಕ್ಕಾಗಿಯೇ ಕಾಂಗ್ರೆಸ್ ವಲಯದಲ್ಲಿ ಈಗ ಒಂದು ಮಾತು ಕೇಳಿ ಬರ್ತಾ ಇದೆ. ಪರಮೇಶ್ವರ್ಗೆ ಡಿಸಿಎಂ ಪಟ್ಟ ಸಿಕ್ಕಿದ್ರೆ ಅದು ಕೇವಲ ಹುದ್ದೆ ಆಗೋದಿಲ್ಲ, 13 ವರ್ಷಗಳ ರಾಜಕೀಯ ನಿರೀಕ್ಷೆಗೆ ಸಿಕ್ಕಿರುವಂತಹ ನ್ಯಾಯ ಅಂತ ಹೇಳಿ. ನಿಮ್ಗೇನನ್ಸುತ್ತೆ? ಪಾಪ ಕಳ್ಕೊಂಡ್ರ ಸಿದ್ದರಾಮಯ್ಯ ಅವರು? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.